ಒಂದ್ ಕಡೆ ನಿಮ್ ಮಗನ ವಿಚಾರ ಹೇಳಿದ್ರಿ, ಇನ್ನೊಂದ್ ಕಡೆ ಚಾಪರ್ ವಿಚಾರ ಹೇಳಿದ್ರಿ. ನಂದೊಂದು ಪರ್ಸನಲ್ ಕ್ವಶನರು, ಆನೆ ಲೈಟರ್ ನೋಟಿದ್ದು 2007-6 ನಾವು ಮೀಡಿಯಾಗೆ ಬಂದಿದ್ದು ಆರಂಭಿಕ ದಿನಗಳು. ನಾವಾಗ ಬಳ್ಳಾರಿಗೆ ಬಂದಿದ್ವಿ. ನಿಮ್ ಮನೇನ್ ತೋರ್ಸಿದ್ರು ಯಾರೋ, ಇಲ್ಲಿ ಮಾಧ್ಯಮದ ಸ್ನೇಹಿತರು ದರ್ಶನ ಹೇಳ್ತಿದ್ರು, ನಾವೆಲ್ಲ ಮನೇಲಿ ಹತ್ಬಿಟ್ರೆ ಒಂದ್ ಚಾಕ್ಲೇಟ್ ಏನೋ ಕೊಡಿಸ್ತಾರಪ್ಪ, ರೆಡ್ಡಿ ಸಾಹೇಬ್ರು ಏನಾದ್ರು ಮಕ್ಳು ಹತ್ಬಿಟ್ರೆ ಚಾಪರ್ ಟ್ರಿಪ್ ಕರ್ಕೊಂಡು ಹೋಗ್ಬಿಡ್ತಾರೆ, ಒಂದ್ ರೌಂಡ್ ಹಾಕ್ಸ್ ಬರ್ತಾರೆ ಅಂತ. ನಿಜನಾ ಸರ್ ಅದು? ನೋಡಿ, ಅದನ್ನ ಒಂದು ಮಾತು, ಚಾಪರ್ ಅಲ್ಲಿ ಬ್ರೇಕ್ಫಾಸ್ಟ್ ಗೆ ಬೆಂಗಳೂರಿಗೆ ಹೋಗ್ತಾರೆ, ಹೌದು, ಲಂಚ್ ಗೆ ಬಳ್ಳಾರಿಗೆ ಬರ್ತಾರೆ, ಅಥವಾ ಅವರು ಮಕ್ಕಳಿಗೆ ಇವೆಲ್ಲ ಕೂಡ ಏನ್ ಪ್ರಚಾರ ಮಾಡ್ತಾ ಇದ್ರಲ್ಲ. ನಾನಿಬ್ರು ಮಕ್ಕಳು ಕೂಡ ಎಷ್ಟು ಸಿಂಪಲ್ ಅಂತಂದ್ರೆ, ನನ್ನ ಶ್ರೀಮತಿ ಕೂಡ ಅವ್ರನ್ನ ಜಸ್ಟ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ. ಯಾಕಂದ್ರೆ ಬಳ್ಳಾರಿಯಲ್ಲ ಅವ್ರ ಎಂಟೈರ್ ಎಜುಕೇಶನ್. ಶಾಲೆಗೆ ಹೋದ ತಕ್ಷಣ ಎಲ್ಲ ಮಕ್ಕಳ ಜೊತೆಯಲ್ಲೂ ಕೂಡ ಅವ್ರು ಬೆರೆಯುವಂಥದ್ದು, ಎಲ್ಲರ ಪರಿಸ್ಥಿತಿಗಳು ಅವ್ರು ನೋಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಶ್ರೀಮಂತಿಕೆ ಅನ್ನೋದನ್ನ ಅವ್ರಿಗೆ ಅಸಲು ಗೊತ್ತೂ ಆಗ್ಲಿಲ್ಲ ಅಸಲು ಅವ್ರು ಯಾವತ್ತೂ ಕೂಡ. ಸೊ ಚಾಪರ್ ನಾನು ಯೂಸ್ ಮಾಡಿದ್ದು ಒಂದೇ ಕಾರಣ ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ರಸ್ತೆಗಳಿರ್ಲಿಲ್ಲ. ಸೊ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ 12 ತಾಸು ಸಮಯ ಆಗ್ತಾ ಇತ್ತು. ಇವತ್ತು ಹೋದ್ರೆ ಮತ್ತೆ 2 ದಿನ ಬರ್ಲಿಕ್ಕೆ ಮನಸ್ಸು ಬರ್ತಾ ಇದ್ದಿಲ್ಲ. ಆ ಟೈಮಲ್ಲಿ ದೇವ್ರು ನಮ್ಗೆಲ್ಲ ಕೊಟ್ಟಾಗ ಜಸ್ಟ್ ಒಂದು 25 ಕೋಟಿ ಬೆಲೆ ಮಾಡೋ ಒಂದು ಹೆಲಿಕಾಪ್ಟರ್ ತಗೊಂಡಿದ್ದು, ಅಷ್ಟು ಹಣನೂ ಇರೋ ಸಂದರ್ಭದಲ್ಲಿ ಹೋಗ್ಲಿಕ್ಕೆ 1 ಅವರ್, ಬರ್ಲಿಕ್ಕೆ 1 ಅವರ್, 2 ಅವರ್ಸ್. ಸೊ ಉಳಿದ 10 ಗಂಟೆಗಳ ಸಮಯ ಇದೆ ನನಗೆ. ಸೊ 5 ಗಂಟೆಗಳು ನಾನು ಮಂತ್ರಿ ಕೆಲಸನೂ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. 5 ಗಂಟೆಗಳ ಕಾಲ ಇಲ್ಲಿಗೆ ಬಂದ್ರೆ ಬೆಳಿಗ್ಗೆ 1-2 ತಾಸು, ಸಾಯಂಕಾಲ 1-2 ತಾಸು ಜನರ ಜೊತೆ ಬೆರೀತಾ ಇದ್ದೆ. ಸೊ ನನ್ನ ಮಕ್ಕಳಿಗೆ ನಾನೇ ಕೈಯಿಂದ ಊಟ ಬಡಿಸ್ತಾ ಇದ್ದೆ ನಾನು. ಅಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ನಮ್ಮ ಹುಟ್ಟೂರಲ್ಲಿ ನಮ್ಮ ಜನರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು, ಜೊತೆಯಲ್ಲಿ ಬೆಂಗಳೂರಲ್ಲಿ ಕೂಡ ನಾನು ಕೆಲಸನೂ ಮಾಡ್ಬೋದು. ಸೊ ಇರೋ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಂಡು ಒಬ್ಬ ಮನುಷ್ಯ 100 ವರ್ಷದಲ್ಲಿ ಮಾಡೋ ಕೆಲಸ ಇರೋ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಂಡು 50 ವರ್ಷದಲ್ಲಿ ಕೂಡ ಮಾಡ್ಲಿಕ್ಕೆ ಇರುತ್ತೆ. ಸೊ ನನ್ನ ಸ್ಪೀಡ್ಗೆ ಅದಕ್ಕೇನು ಇಷ್ಟು ಗ್ಯಾಪ್ ಬಂದಿದ್ದ. ಅಂದ್ರೆ 15 ವರ್ಷ ಮಾಡೋ ಕೆಲಸ 7-8 ವರ್ಷದಲ್ಲೇ ಮಾಡಿದ ಕಾರಣ ಈ ಗ್ಯಾಪ್ ಬಂದಿರ್ಬೇಕಂತ ಕೂಡ ನಾವು ಅನ್ಕೋಬೇಕಷ್ಟೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.